ಮೈ ಚೌರ್ ಬೇರೆ. ಕಬ್ಬನ್ನು 2 ಬಾರಿ ಕಟ್ಟಬೇಕು. ಯಾವ 2 ಬಾರಿ ಕಬ್ಬಿನ ಒಳಗಡೆ ಹೋದ್ರು ಅಂದರೆ ಮೈ ಕಂಪ್ಲೀಟ್ ರಕ್ತ ರೋಮಾಂಡ ಆಗ್ತದೆ. ಗೊಬ್ಬರದ ರೇಟ್ ಜಾಸ್ತಿ, ಬೀಜದ ರೇಟ್ ಜಾಸ್ತಿ, ಔಷಧ ರೇಟ್ ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ಮುಖ್ಯವಾಗಿ ನಮ್ಮದು ತೊಗರಿಯ ನಾಡು, ಆ ಕಡೆ ಕಾಫಿ ನಾಡು, ಈ ಕಡೆ ಭತ್ತದ ನಾಡು, ನಮ್ಮ ತೊಗರಿಯ ನಾಡು. ತೊಗರಿಯ ನಾಡಿನಲ್ಲಿರ್ತಕ್ಕಂಥ ನಮ್ಮ ಕಬ್ಬು ಬೆಳೆಗಾರರು ಬದುಕು ಅಧೋಗತಿಯಾಗಿದೆ. 1 ಟನ್ ಕಬ್ಬಿಗೆ ಬೆಳಿಬೇಕಾದ್ರೆ 3,000 ರೂಪಾಯಿ ಖರ್ಚು ಬರ್ತದೆ. 1 ಟನ್ ಕಬ್ಬಿಗೆ 3,000 ರೂಪಾಯಿ ಕೊಡಬೇಕಾದ್ರೆ ಅವನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಣ ಹಾಕಿಸಿ ಹೊರಗೆ ಹೋಗುತ್ತೆ. 1 ಟನ್ ಕಬ್ಬನ್ನು ಅವ್ರಿಗೆ ಹಾಕಿದರೆ 1 ರೂಪಾಯಿಗೆ 9 ರೂಪಾಯಿ ಲಾಭಿ ಫ್ಯಾಕ್ಟ್ರಿದವ್ರು ಮಾಡ್ಕೊತಾರೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ 1 ಟನ್ ಕಬ್ಬಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ C2+ 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇಲ್ಲ. ಇದು ಮುಖ್ಯವಾಗಿ ನಾವು ಅನ್ಯಾಯಕ್ಕೊಳಗಾಗ್ತೀವಿ.